ಜೀಸಸ್ ಫಾಲೋವರ್ಸ್ ಕುಟುಂಬದವರೆಲ್ಲರಿಗೂ ಶುಭವಾಗಲಿ. ಇಸ್ರಾಯೇಲ್ ದೇಶದಲ್ಲಿ ಕೆಂಪು ಕರುವಿನ ಬಲಿ ಅಂದ್ರೆ ರೆಡ್ ಐಫರ್ ಸ್ಯಾಕ್ರಿಫೈಸ್ ಬಗ್ಗೆ ಅನೇಕರು ಕೇಳ್ತಿದ್ದಾರೆ. ಕೆಂಪು ಕರುವಿನ ಬಲಿ ನಡೆದಿರುವುದಾಗಿ ಅದಕ್ಕೆ ಸಂಬಂಧಿಸಿದ ಅನೇಕ ವಿಡಿಯೋಗಳು ಮತ್ತು ಪೋಸ್ಟ್ಗಳು ಹರಿದಾಡ್ತಿವೆ. ಹಾಗಾಗಿ ಆ ಬಲಿಯು ನಿಜವೇ ಅಥವಾ ಸುಳ್ಳೆ, ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೀಡ್ತೇನೆ. ಇಸ್ರಾಯೇಲ್ ದೇಶದಲ್ಲಿ ಯಹೂದ್ಯರು ಕೆಂಪು ಕರುವಿನ ಬಲಿ ನೀಡಿದ್ದಾರೆ ಎಂಬುದಕ್ಕೆ ಯಾವುದೇ ಆಧಾರ ಅಥವಾ ಪುರಾವೆ ಇಲ್ಲ. ಆದರೆ ಒಂದು ಚಿಕ್ಕ ವಿಡಿಯೋ ಕ್ಲಿಪ್ ಮಾತ್ರ ವೈರಲ್ ಆಗ್ತಿದೆ. ಆ ವಿಡಿಯೋ ಕ್ಲಿಪ್ ಅನ್ನೇ ಆಧರಿಸಿ ಎಲ್ಲರೂ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ, ಸುದ್ದಿಗಳನ್ನ ಹೇಳ್ತಿದ್ದಾರೆ ಮತ್ತು ಅದರ ಮೇಲೆ ವಿಡಿಯೋಗಳನ್ನ ಸಹ ಮಾಡ್ತಾ ಇದ್ದಾರೆ. ಆ ಒಂದು ವಿಡಿಯೋ ಕ್ಲಿಪ್ ಅನ್ನು ಮಾತ್ರ ಆಧರಿಸಿ ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಇಸ್ರಾಯೇಲ್ನ ರಾಷ್ಟ್ರೀಯ ಸುದ್ದಿ ಸಂಸ್ಥೆ ಆ ವಿಡಿಯೋವನ್ನು ಪೋಸ್ಟ್ ಮಾಡಿದೆ ಎಂಬ ಆಧಾರದ ಮೇಲೆ ಇತರ ಪೋಸ್ಟ್ಗಳು ಅಥವಾ ಸುದ್ದಿಗಳು ಹೊರಹಾಕಲಾಗ್ತಿದೆ. ಕೆಂಪು ಕರುವಿನ ಬಲಿಯು ಅಷ್ಟು ಚಿಕ್ಕ ವಿಷಯವಲ್ಲ, ಅಷ್ಟು ಸುಲಭವಾಗಿ ನಡೆಯುವ ವಿಷಯನೂ ಅಲ್ಲ. ಅದು ಯಹೂದ್ಯರು ಆ ತಳಿಯನ್ನು ಬಹಳ ಹಿಂದಿನಿಂದಲೂ ಕಾಪಾಡಿಕೊಂಡು ಅವುಗಳನ್ನು ಬೆಳೆಸುತ್ತಾ ಬಂದಿರೋದು ಆ ಬಲಿ ವಿಧಾನಕ್ಕಾಗಿಯೇ. ಆದ್ದರಿಂದ ಇದು ರಹಸ್ಯವಾಗಿ ಯಾರಿಗೂ ತಿಳಿಯದಂತೆ ನಡೆಯುವ ಸಂಗತಿಯಲ್ಲ. ಆದರೆ ಇಸ್ರಾಯೇಲ್ ನ್ಯಾಷನಲ್ ನ್ಯೂಸ್ ಮತ್ತು ಇಸ್ರಾಯೇಲ್ 365 ನ್ಯೂಸ್ ಸಂಸ್ಥೆಗಳು ಬರೆದಿರುವ ಪ್ರಕಾರ ಅದು ಒಂದು ಆಚರಣೆಯ ಅಭ್ಯಾಸ, ರಿಚುವಲ್ ಪ್ರಾಕ್ಟೀಸ್, ಒಂದು ತಾಲೀಮು ಅಂದರೆ ರಿಹರ್ಸಲ್ ಎಂದು ಬರೆದಿವೆ. ಕೆಂಪು ಕರುವಿನ ಬಲಿಯು ನಡೆಯಬೇಕೆಂದರೆ ಆ ಕೆಂಪು ಕರುವು ಸಂಪೂರ್ಣವಾಗಿ ಶುದ್ಧವಾಗಿರಬೇಕು. ಅದಕ್ಕೆ ಯಾವುದೇ ಕಲೆಯೂ ಇರಬಾರದು. ಅದಕ್ಕಾಗಿ ಅದನ್ನು ಪವಿತ್ರ ಕರು, ಹೋಲಿ ಕೌ ಎಂದು ಕರೆಯುತ್ತಾರೆ. ಹಾಗೆಯೇ ಆ ಸ್ಥಳವು ಸಹ ಆಲಿವ್ ಬೆಟ್ಟದ ಮೇಲೆ ನಡೆಯಬೇಕಾದ ಕಾರ್ಯಕ್ರಮ. ಆದರೆ ಇಲ್ಲಿ ಏನಾಗಿದೆ, ಸುಟ್ಟು ಹಾಕಲ್ಪಟ್ಟ ಕರುವು ಅರ್ಹತೆ ಇಲ್ಲದ ಅಪವಿತ್ರವಾದ ಕರುವಾಗಿತ್ತು. ಅಂತಹ ಕರುವನ್ನು ಇಲ್ಲಿ ಬಳಸಲಾಗಿದೆ. ಅದು ಆಲಿವ್ ಬೆಟ್ಟದ ಮೇಲೆ ನಡೆಯಲಿಲ್ಲ. ವೆಸ್ಟ್ ಬ್ಯಾಂಕ್ನಲ್ಲಿರುವ ಶೀಲೋ ಎಂಬ ಪ್ರದೇಶದ ಎತ್ತರದ ಸ್ಥಳದಲ್ಲಿ ಅದನ್ನು ಸುಟ್ಟು ಹಾಕಿದ್ದಾರೆ. ಅದು ಪವಿತ್ರ ಬಲಿಯಲ್ಲ, ಪವಿತ್ರ ಬಲಿಗಾಗಿ ಮಾಡುವ ಕಾರ್ಯಕ್ರಮವೂ ಅಲ್ಲ. ಹಾಗೆಯೇ ಪವಿತ್ರ ಬಲಿಯ ನಂತರ ಪಡೆಯುವ ಬೂದಿಗಾಗಿ ಮಾಡುವ ಕಾರ್ಯಕ್ರಮವು ಖಂಡಿತ ಅಲ್ಲ. ಆ ಕೆಂಪು ಕರುವು ಸಹ ಪವಿತ್ರವಾಗಿರಲಿಲ್ಲ. ಅರ್ಹತೆ ಇಲ್ಲದೆ ಅರ್ಹತೆಯಿಂದ ಹೊರಗಿಡಲ್ಪಟ್ಟ ಹಸುವಾಗಿತ್ತು. ಇವುಗಳನ್ನು ತೆಗೆದುಕೊಂಡು ಅವರು ಒಂದು ಅಭ್ಯಾಸಕ್ಕಾಗಿ ಬಳಸಿದರು ಅಷ್ಟೇ. ಇದು ತಾಲೀಮುಗಾಗಿ ಅಲ್ಲ. ಅನೇಕರು ಇದನ್ನು ತಾಲೀಮು ಎಂದು ವೈರಲ್ ಮಾಡ್ತಿದ್ದಾರೆ. ಇದು ತಾಲೀಮಲ್ಲ, ಅಂದರೆ ಪ್ರಾಕ್ಟೀಸ್ ಅಲ್ಲ. ತಾಲೀಮ್ ಎಂದರೆ ಮಾಡುವ ಮೊದಲು ಒಂದು ಕ್ರಮಬದ್ಧವಾದ ಅಭ್ಯಾಸ, ರಿಹರ್ಸಲ್. ಆದರೆ ಈ ಅಭ್ಯಾಸವು ಒಂದು ಪರೀಕ್ಷಾ ಉದ್ದೇಶಕ್ಕಾಗಿ ಕಲಿಸಲು, ಪ್ರಾಯೋಗಿಕವಾಗಿ ತೋರಿಸಲು ಮಾಡಿದ ಕಾರ್ಯಕ್ರಮ ಮಾತ್ರ. ಜುಲೈ 1ರಂದು ನಡೆದ ಘಟನೆ ಏನು? ಎಲ್ಲರೂ ವಿಡಿಯೋಗಳಲ್ಲಿ ಹೇಳುವ, ಪೋಸ್ಟ್ ಮಾಡುವ ಮತ್ತು ಎಲ್ಲರೂ ನೋಡಿ ಕೇಳುವುದು ಏನೆಂದರೆ, ಇದು 2025ರ ಜುಲೈ 8ರಂದು ಇಸ್ರಾಯೇಲ್ನಲ್ಲಿ ಯಹೂದ್ಯರು ತಾಲೀಮಿನಂತೆ ಒಂದು ಅಭ್ಯಾಸದಂತೆ ಮಾಡಿದ್ದಾರೆ ಎಂದು ಹೇಳ್ತಾರೆ. ಆದರೆ ವಾಸ್ತವವಾಗಿ ಇದು ಜುಲೈ 8ರಂದು ಅಲ್ಲ, ಜುಲೈ 1ರಂದು ನಡೆದ ಕಾರ್ಯಕ್ರಮ. ಜುಲೈ 1ರಂದು ಸಂಜೆ 6 ಗಂಟೆಗೆ ವೆಸ್ಟ್ ಬ್ಯಾಂಕ್ನಲ್ಲಿರುವ ಶಿಲೋ ಎಂಬ ಪ್ರದೇಶದ ಒಂದು ಎತ್ತರದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಮರದಿಂದ ನಿರ್ಮಿಸಲಾದ ಒಂದು ಯಜ್ಞವೇದಿಕೆಯ ಮೇಲೆ ಅವುಗಳನ್ನು ಇಟ್ಟು ಸುಟ್ಟು ಆ ಅಭ್ಯಾಸವನ್ನು ಒಂದು ಪರೀಕ್ಷಾ ಉದ್ದೇಶವಾಗಿ, ಒಂದು ಪಾಠವಾಗಿ, ಒಂದು ಪ್ರಾಯೋಗಿಕವಾಗಿ ತೋರಿಸಲು ಕಲಿಸಲಾಯಿತು. ಇದನ್ನೇ ಇಸ್ರಾಯೇಲ್ ನ್ಯಾಷನಲ್ ನ್ಯೂಸ್ ಮತ್ತು ಇಸ್ರಾಯೇಲ್ 365 ನ್ಯೂಸ್ ಸಂಸ್ಥೆಗಳು ಸಹ ಪ್ರಕಟಿಸಿವೆ. ಹಾಗೆಯೇ ಆ ಕೆಂಪು ಕರುವನ್ನು ಏಕೆ ಬಳಸಬೇಕಾಯಿತು ಎಂದರೆ ಅದು ಬಲಿಗೆ ಅರ್ಹವಲ್ಲ ಎಂದು ಗುರುತಿಸಲಾಗಿತ್ತು. ಅರ್ಹತೆ ಇಲ್ಲದ ಪವಿತ್ರ ಬಲಿಗೆ ಉಪಯೋಗಕ್ಕೆ ಬಾರದ ಕರುವನ್ನು ಇಲ್ಲಿ ಬಳಸಲಾಯಿತು. ರಬ್ಬಿಗಳು ಮೇಲ್ವಿಚಾರಣೆಯಲ್ಲಿ ಪಾಠವಾಗಿ, ಪ್ರಾಯೋಗಿಕವಾಗಿ ಇದನ್ನು ಬಳಸಲಾಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಕೆಂಪು ಕರುವಿನ ಬಲಿಯ ಬಗ್ಗೆ ಯಹೂದಿ ಕಾನೂನುಗಳು ಮತ್ತು ಬೈಬಲ್ ಬಹಳ ಸ್ಪಷ್ಟವಾಗಿ ನಮಗೆ ಹೇಳುತ್ತೆ. ಯಾವುದೇ ಕಲೆಗಳು ಇರಬಾರದು, ಸಂಪೂರ್ಣವಾಗಿ ಕೆಂಪಾಗಿರಬೇಕು. 2 ಕಪ್ಪು ಕೂದಲುಗಳು ಅಥವಾ ಬಿಳಿ ಕೂದಲುಗಳು ಸಹ ಇರಬಾರದು. ಅದು ಎಂದಿಗೂ ನೊಗವನ್ನು ಹೊತ್ತಿರಬಾರದು. ಅದನ್ನು ಯಾವುದೇ ಕೆಲಸಕ್ಕೆ ಬಳಸಬಾರದು. ಯಾವುದೇ ಪಶುವಿನೊಂದಿಗೆ ಸೇರಿಸಿರಬಾರದು. ಅದರ ಮೇಲೆ ಬಟ್ಟೆಗಳನ್ನು ಹಾಕಬಾರದು. ಇತರ ಪಕ್ಷಿಗಳು ಅದರ ಮೇಲೆ ಕುಳಿತುಕೊಳ್ಳಬಾರದು. ಹೀಗೆ ಅನೇಕ ಷರತ್ತುಗಳು, ವಿಧಿ ನಿಯಮಗಳು ಪವಿತ್ರ ಬಲಿಗೆ ಸಿದ್ಧವಾಗಲೇ ಇರ್ತವೆ. ಪ್ರಸ್ತುತ ಇಸ್ರಾಯೇಲ್ನಲ್ಲಿ ಸಂರಕ್ಷಿಸಲ್ಪಟ್ಟಿರುವ ಕರುಗಳಲ್ಲಿ ಒಂದಕ್ಕೆ 2 ಕಪ್ಪು ಕೂದಲುಗಳು ಬಂದಿದ್ದರಿಂದ ಅದನ್ನು ಪವಿತ್ರ ಬಲಿಗೆ ಅನರ್ಹ ಎಂದು ಬದಿಗಿರಿಸಲಾಯಿತು. ಬದಿಗಿರಿಸಿದ ಆ ಕೆಂಪು ಕರುವನ್ನು ಮಾತ್ರ ಇವರು ಪ್ರಾಯೋಗಿಕ ಅಭ್ಯಾಸಕ್ಕಾಗಿ ಬಳಸಿಕೊಂಡರು. ನಮಗೆ ತಿಳಿದಿದೆ, 2022ರ ಸೆಪ್ಟೆಂಬರ್ನಲ್ಲಿ ಟೆಕ್ಸಾಸ್ನ ಜಾನುವಾರು ಫಾರ್ಮ್ನಿಂದ ಕೆಂಪು ಕರುವನ್ನು, ಅಂದರೆ ಸಣ್ಣ ಎಳೆಯ ಕರುಗಳನ್ನು ಇಸ್ರಾಯೇಲ್ಗೆ ಆಮದು ಮಾಡಿಕೊಳ್ಳಲಾಯಿತು. ಹಾಗೆಯೇ ಇಸ್ರಾಯೇಲ್ನ ಶಿಲೋ ಎಂಬ ಪ್ರಾಚೀನ ಸ್ಥಳದಲ್ಲಿ ಅವುಗಳನ್ನು ಮೇಲ್ವಿಚಾರಣೆ ಮಾಡಲಾಗ್ತಾ ಇತ್ತು. ಇವುಗಳನ್ನು ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡಿ ಕಠಿಣ ವಿಧಾನಗಳ ಮೂಲಕ ಬೆಳೆಸಿ ಸಂರಕ್ಷಿಸಲಾಗ್ತಿದೆ.
2024ರಲ್ಲಿ ಇದೇ ರೀತಿಯ ಒಂದು ಕರು ಅನರ್ಹವಾಗಿದೆ ಎಂದು ತೆಗೆದುಹಾಕಲಾಯಿತು. ಆಲಾಕ್ಸ್ ಮಸೀದಿಯ ಎದುರಿನಲ್ಲಿಯೂ ಕೆಲವರು ಆಚರಣೆಗಳನ್ನು ಮಾಡಿದರು. ಅದು ಅಧಿಕೃತವಾಗಿಲ್ಲದಿದ್ದರೂ ಮತ್ತು ಮಾಡಬಾರದಾಗಿದ್ದರೂ ರಹಸ್ಯವಾಗಿ ನಡೆದ ಒಂದು ಆಚರಣೆಯ ಬಗ್ಗೆ ಅಂದು ಅನೇಕರು ಮಾತನಾಡಿದರು. ಆದರೆ ಈಗ ಕೇವಲ 4 ಜೀವಗಳು ಮಾತ್ರ ಉಳಿದಿವೆ. ಅವುಗಳಲ್ಲಿ ಜುಲೈ 1ರಂದು ಇನ್ನೊಂದು ಅನರ್ಹವಾಗಿದೆ ಎಂದು ಸುಟ್ಟು ಹಾಕಲಾಯಿತು. ಪ್ರಸ್ತುತ ಇಸ್ರೇಲಿಗರ ಸಂರಕ್ಷಣೆಯಲ್ಲಿ 3 ಕೆಂಪುಗರುಗಳು ಉಳಿದಿವೆ. ಇವುಗಳ ಪ್ರಸ್ತುತ ಪವಿತ್ರ ಮತ್ತು ಅರ್ಹವಾದವುಗಳೆಂದು ಗುರುತಿಸಲ್ಪಟ್ಟಿವೆ. ಈ ಕೆಂಪು ಕರುವಿನ ಕಾರ್ಯಕ್ರಮವು ರಾಜಕೀಯ ಮತ್ತು ಧಾರ್ಮಿಕ ಉದ್ವಿಗ್ನತೆಯನ್ನು ಹೆಚ್ಚಿಸುವ ಸಾಧ್ಯತೆಯೂ ಇದೆ. ಮಧ್ಯಪ್ರಾಚ್ಯನ ದೇಶಗಳಲ್ಲಿ ಇದು ಅನೇಕ ವಿಧವಾದ ಸೃಷ್ಟಿಸುವಂತಹ ಬಹಳ ಸೂಕ್ಷ್ಮ ವಿಷಯವಾಗಿವೆ. ಹಮಾಸ್ ಸೇರಿದಂತೆ ಪ್ಯಾಲೆಸ್ತೀನ್ ಗುಂಪುಗಳು, ಹಮಾಸ್, ಹಿಜ್ಬುಲ್ಲಾ, ಗಾಜಾ ಪ್ರದೇಶ ಇವೆಲ್ಲವೂ ಜೆರುಸಲೇಮಿನ 3ನೇ ದೇವಾಲಯದ ಪ್ರಸ್ತಾಪಗಳು ಅಥವಾ ಕೆಂಪು ಕರುಗಳ ಪ್ರಸ್ತಾಪಗಳು ಬಂದಾಗ ಬಹಳ ಆತಂಕ ವ್ಯಕ್ತಪಡಿಸುತ್ತವೆ. ಹಮಾಸ್ ಅಧಿಕಾರಿಗಳು ಸಹ 2023ರ ಅಕ್ಟೋಬರ್ 7ರಂದು ಇಸ್ರಾಯೇಲ್ನೊಂದಿಗೆ ಯುದ್ಧ ಮಾಡುತ್ತಿದ್ದಾಗ ಈ ಯುದ್ಧಕ್ಕೆ ಕೆಂಪು ಕರುಗಳ ಅಸ್ತಿತ್ವವು ಒಂದು ಪ್ರಮುಖ ಕಾರಣ ಎಂದು ಅಧಿಕಾರಿಗಳೇ ಹೇಳಿರುವುದುಂಟು. ಆಲಾಕ್ಸ್ ಮಸೀದಿ ಮತ್ತು ಡೋಮ್ ಆಫ್ ದಿ ರಾಕ್ ಇರುವ ಪ್ರದೇಶ ಅಂದರೆ ಟೆಂಪಲ್ ಮೌಂಟ್ನ ಮೇಲೆ 3ನೇ ದೇವಾಲಯವನ್ನು ನಿರ್ಮಿಸಬೇಕು ಎಂದು ಧಾರ್ಮಿಕ ಯಹೂದ್ಯರು ಬಹಳ ನಂಬಿಕೆಯಿಂದ ಎದುರು ನೋಡ್ತಿದ್ದಾರೆ ಎಂಬುದು ವಾಸ್ತವ. ಅಂತಹ ವಿಷಯಗಳು ಮುಸ್ಲಿಮರಲ್ಲಿ ಭಯವನ್ನು ಹುಟ್ಟುಹಾಕುತ್ತವೆ. ಮುಸ್ಲಿಂ ಸಮುದಾಯಗಳಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತದೆ. ದೇವಾಲಯವನ್ನು ಪುನರ್ನಿರ್ಮಿಸುವ ಯಾವುದೇ ಹಂತವನ್ನು ಅವರು ತಮ್ಮ ಪವಿತ್ರ ಸ್ಥಳಗಳಿಗೆ ಅಪಾಯವೆಂದು ಭಾವಿಸುತ್ತಾರೆ. ಅದಕ್ಕಾಗಿಯೇ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಇದು ಬಹಳ ಸೂಕ್ಷ್ಮ ವಿಷಯ. ಅಷ್ಟೇ ಅಲ್ಲದೆ ಯೆರೂಸಲೇಮಿನ 3ನೇ ಪವಿತ್ರ ದೇವಾಲಯಕ್ಕಾಗಿ ಯಹೂದ್ಯರು ಯಾವಾಗಲೂ ಸಿದ್ಧತೆಗಳನ್ನು ಮಾಡ್ತಲೇ ಇದ್ದಾರೆ. ಯೆರೂಸಲೇಮಿನ 3ನೇ ದೇವಾಲಯದ ಪುನರ್ನಿರ್ಮಾಣಕ್ಕಾಗಿ ದೇವಾಲಯ ಸಂಸ್ಥೆ ಅಂದರೆ ಟೆಂಪಲ್ ಇನ್ಸ್ಟಿಟ್ಯೂಟ್ ಮತ್ತು ಇತರ ಸಂಸ್ಥೆಗಳು ವ್ಯಾಪಕ ಸಿದ್ಧತೆಗಳನ್ನು ಮಾಡ್ತಲೇ ಇವೆ. ಅವುಗಳಲ್ಲಿ ಮೊದಲನೆಯದು ಯಾಜಕ ತರಬೇತಿ. ಲೇವಿಯ ಗೋತ್ರಕ್ಕೆ ಸೇರಿದ 500ಕ್ಕೂ ಹೆಚ್ಚು ಯುವ ಯಹೂದಿ ಪುರುಷರನ್ನು ಯಾಜಕರಾಗಿ ಮತ್ತು ರಬ್ಬಿಗಳಾಗಿ ತರಬೇತಿ ನೀಡಿ ಸಿದ್ಧಪಡಿಸಲಾಗಿದೆ. ಎರಡನೆಯದು ಪವಿತ್ರ ಪಾತ್ರೆಗಳು. ದೇವಾಲಯಕ್ಕೆ ಸಂಬಂಧಿಸಿದ ಎಲ್ಲ ವಸ್ತುಗಳು, ಪೂಜಾ ಪಾತ್ರೆಗಳು, ಉಪಕರಣಗಳು ಎಲ್ಲವನ್ನು ತಯಾರಿಸಿ ಇರಿಸಲಾಗಿದೆ. ಮೂರನೆಯದು ನಿರ್ಮಾಣ ಯೋಜನೆಗಳು. 3ನೇ ದೇವಾಲಯಕ್ಕಾಗಿ ಅದರ ನೀಲನಕ್ಷೆಗಳು, ತಂತ್ರಜ್ಞಾನ ಮತ್ತು ಯೋಜನೆಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಇನ್ನು 4ನೆಯದು ಯಾಜಕರ ವಸ್ತ್ರಗಳು. ಪ್ರಧಾನ ಯಾಜಕರ ವಸ್ತ್ರಗಳಿಂದ ಸಾಮಾನ್ಯ ಯಾಜಕರ ವಸ್ತ್ರಗಳವರೆಗೆ ಬೈಬಲ್ನಲ್ಲಿ ಹೇಳಿರುವ ಸ್ಪಷ್ಟ ವಿವರಗಳೊಂದಿಗೆ ಯಾಜಕರ ವಸ್ತ್ರಗಳನ್ನು ವಿನ್ಯಾಸಗೊಳಿಸಿ ಸಿದ್ಧವಾಗಿ ಇರಿಸಲಾಗಿದೆ. ಇನ್ನು 5ನೆಯದು ಲೇವಿಯರ ಗಾಯನ ತಂಡವನ್ನು ಸಹ ಸಿದ್ಧಪಡಿಸಲಾಗಿದೆ. ಪ್ರಾಚೀನ ದೇವಾಲಯದಲ್ಲಿ ಆರಾಧನೆಯ ಸಂಗೀತ ಸಂಪ್ರದಾಯಗಳನ್ನು ಹೇಗೆ ಪ್ರದರ್ಶಿಸಲಾಗುತ್ತಿತ್ತೋ ಅಂತಹ ಒಂದು ಗಾಯನ ತಂಡವನ್ನು ಇವರು ಸ್ಥಾಪಿಸಿ ತರಬೇತಿ ನೀಡುತ್ತಿದ್ದಾರೆ. ಹೀಗೆ 3ನೇ ದೇವಾಲಯಕ್ಕಾಗಿ ಯಹೂದ್ಯರು ಸಿದ್ಧತೆಗಳನ್ನು ಮಾಡ್ತಲೇ ಇದ್ದಾರೆ. ಇವುಗಳಲ್ಲಿ ಯಾವುದೇ ಹಂತವನ್ನು ಇಸ್ಲಾಮಿನವರು ತಿರಸ್ಕರಿಸುತ್ತಿದ್ದಾರೆ, ಏಕೆಂದರೆ ಇದು ತಮ್ಮ ಧಾರ್ಮಿಕ ಪ್ರದೇಶಕ್ಕೆ ಅಪಾಯಕಾರಿ ಎಂದು ಅವರು ವಿರೋಧಿಸ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಸೂಕ್ಷ್ಮ ವಿಷಯವೂ ಒತ್ತಿಕೊಳ್ತಾ ಇದೆ. ಈ ಕೆಂಪು ಕರುವನ್ನು ದಹನ ಮಾಡುವುದು 3ನೇ ದೇವಾಲಯದ ಶುದ್ಧೀಕರಣಕ್ಕಾಗಿ ಅಲ್ಲ, ಅದು ಕೇವಲ ಒಂದು ಅಭ್ಯಾಸಕ್ಕಾಗಿ ಮಾತ್ರ. ಸರಳವಾಗಿ ಈ ಬಲಿ ಏಕೆ ನಡೆಯಿತು, ಏಕೆ ದಹನ ಮಾಡಲಾಯಿತು, ಅನರ್ಹವಾಗಿದ್ದರೂ ಸಹ ಈ ದಹನ ಕಾರ್ಯಕ್ರಮ ಏಕೆ ನಡೆಯಿತು ಎಂಬುದನ್ನು ನಾವು ಕೇವಲ 3 ವಿಷಯಗಳಲ್ಲಿ ವಿವರಿಸುತ್ತೇನೆ. ಯಾಜಕತ್ವಕ್ಕೆ ಯಹೂದ್ಯರಿಗೆ ತರಬೇತಿ ನೀಡಲು ಹಿಂದೆ ಹೇಳಿದಂತೆ ಲೇವಿಯ ಗೋತ್ರಕ್ಕೆ ಸೇರಿದ 500ಕ್ಕೂ ಹೆಚ್ಚು ಯುವ ಯಹೂದಿ ಪುರುಷರು ಯಾಜಕರಾಗಿ ತರಬೇತಿ ಪಡೆದಿದ್ದಾರೆ. ಯಾಜಕರು ಅರ್ಪಣೆ ಮಾಡುವ ಮೊದಲು ಅನುಸರಿಸಬೇಕಾದಂಥ ಆಚರಣೆಗಳು, ಅನುಭವಗಳು ಮತ್ತು ಕ್ರಮಗಳ ಬಗ್ಗೆ ಅವರಿಗೆ ಕಲಿಸಲು ಇದನ್ನು ಮಾಡಲಾಯಿತು. ನಿರ್ದಿಷ್ಟವಾಗಿ ರಕ್ತವನ್ನು ಸಿಂಪಡಿಸುವ ಮಾದರಿಗಳು, ದಹನ ಮಾಡುವ ವಿಧಾನ, ಬೂದಿ ಸಂಗ್ರಹಿಸುವ ಪದ್ಧತಿಗಳು, ಹೀಗೆ ಸಂಕೀರ್ಣ ವಿಧಾನಗಳನ್ನು ಅವರ ತರಬೇತಿಯಲ್ಲಿ ಅವರಿಗೆ ತೋರಿಸಲಾಯಿತು. ವಿಧಾನಬದ್ಧ ಸುಧಾರಣೆಗಳನ್ನು ತರಲು ಪಾಠಗಳ ಮೂಲಕವೋ, ಕಾನೂನುಗಳ ಮೂಲಕವೋ, ವಾಕ್ಯಗಳ ಮೂಲಕವೋ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಕಾರಣ ಪ್ರಾಯೋಗಿಕ ವಿವರಗಳ ಮೂಲಕ ಇದನ್ನು ಮಾಡಲು ಇಂತಹ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಧಾರ್ಮಿಕ ಸಿದ್ಧತೆಯನ್ನು ಕಾಪಾಡಿಕೊಳ್ಳಲು ಕೆಂಪು ಕರುಗಳು ಬೆಳೆಸಲು ಲಭ್ಯವಿದ್ದರೂ ಅಭ್ಯಾಸಗಳನ್ನು ಮಾತ್ರ ನಡೆಸಲಾಗುತ್ತಿಲ್ಲ. ಈಗ ಅನರ್ಹತೆ ಪಡೆದ ಕರುವನ್ನು ಅನುಮತಿ ಪಡೆದು ಅವರು ಅಭ್ಯಾಸಕ್ಕಾಗಿ ಮತ್ತು ಕಲಿಯಲು ಮಾತ್ರ ಅರ್ಪಿಸಿದರು. ಬಲಿಗಾಗಿ ಸಮಯ ಬಂದಾಗ ಭಾಗವಹಿಸುವವರೆಲ್ಲರೂ ಸಿದ್ಧರಾಗಿರಬೇಕೆಂದು ಕಲಿಸಲು ಹೀಗೆ ಮಾಡಿದರು. ಅದಕ್ಕಾಗಿಯೇ ಟೆಕ್ಸಾಸ್ನಿಂದ ಆಮದು ಮಾಡಿಕೊಂಡ 5 ಕೆಂಪು ಕರುಗಳಲ್ಲಿ ಪ್ರಸ್ತುತ 3 ಅರ್ಹತೆ ಪಡೆದು ಇನ್ನು ಸಂರಕ್ಷಣೆಯಲ್ಲಿವೆ.
ಅವರು ಪ್ರಕಟಿಸಿದ ಸಂದರ್ಭವನ್ನು ಆಧರಿಸಿ ನಾವು ಈ 3 ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಇದು ಕೇವಲ ಈ ಉದ್ದೇಶಕ್ಕಾಗಿ ಹೊರತು ಇದು ಅಧಿಕೃತವಾಗಿ ಮಾಡಿದ ಕಾರ್ಯವಲ್ಲ, ಅಧಿಕೃತವಾಗಿ ಅನುಮತಿ ಪಡೆದಿಲ್ಲ, ಅಧಿಕೃತವಾಗಿ ಯಹೂದ್ಯರೆಲ್ಲರೂ ಮಾಡಿದ ಕಾರ್ಯಕ್ರಮವಲ್ಲ, ದೇವಾಲಯಕ್ಕೆ ಸಂಬಂಧಿಸಿದ್ದು ಅಲ್ಲವೇ ಅಲ್ಲ. ಇಂತಹ ಘಟನೆಗಳು ರಾಜಕೀಯ ಮತ್ತು ಭೌಗೋಳಿಕ ವಿಷಯಗಳನ್ನು ಸಹ ಪ್ರಭಾವಿಸುತ್ತದೆ. ಇದು ಬಹಳ ಸೂಕ್ಷ್ಮ ವಿಷಯ, ಬಹಳ ಎಚ್ಚರಿಕೆಯಿಂದ ಪರಿಶೀಲಿಸಬೇಕಾದಂಥ ವಿಷಯ ಕೂಡ. ದೇವಾಲಯ ಸಂಸ್ಥೆಗೆ ಪರೋಕ್ಷವಾಗಿ ನಿಧಿ ಒದಗಿಸುವ ಇಸ್ರಾಯೇಲ್ ಸರ್ಕಾರ ಅಥವಾ ಇಸ್ರಾಯೇಲ್ ಜನರು ಉದ್ವಿಗ್ನತೆಗಳು ಹೆಚ್ಚಾಗಬಾರದೆಂದು ಕೆಲವು ಷರತ್ತುಗಳನ್ನು ವಿಧಿಸುತ್ತಾರೆ. ಅಲ್ಲಿ ಯಾವುದೇ ಘಟನೆ ನಡೆದರೂ ಅದನ್ನು ಮಸೀದಿಗೆ ಅಪಾಯವೆಂದು, ಆಲಾಕ್ಸ್ ಮಸೀದಿಗೆ ಅಡ್ಡಿ ಅಥವಾ ಅಪಾಯವೆಂದು ನೋಡ್ತಾರೆ, ವಿರೋಧಿಸ್ತಾರೆ, ಎದುರಿಸ್ತಾರೆ, ಯುದ್ಧಗಳನ್ನು ಸಹ ಮಾಡ್ತಾರೆ. ಅರ್ಹತೆ ಇರುವ ಕರುಗಳು ಲಭ್ಯವಿದ್ದರೂ ಸಹ ಆಚರಣೆಯನ್ನು ನಡೆಸಲು ವಿಳಂಬವಾಗಲು ಪ್ರಮುಖ ಕಾರಣಗಳು ರಾಜಕೀಯ ಮತ್ತು ಭದ್ರತಾ ವಿಷಯಗಳೇ. ಅಂತಹ ಯುದ್ಧದ ವಾತಾವರಣಗಳು, ರಾಜಕೀಯ ವಿಷಯಗಳು, ಸಾಮಾಜಿಕ ಬದ್ಧತೆಯ ವಿಷಯಗಳು ಎಲ್ಲವನ್ನೂ ಅವರು ಗುರುತಿಸಿ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಅವರ ಹತ್ತಿರ ಸಿದ್ಧವಾಗಿವೆ. ಬಲಿ ಮಾಡಬಹುದು, ಅಧಿಕೃತವಾಗಿ ಬಲಿ ಕೊಡಬಹುದು, ಆದರೆ ಇಂತಹ ಅನೇಕ ವಿಷಯಗಳು ಅದಕ್ಕೆ ಅಡ್ಡಿಯಾಗ್ತವೆ. ಇನ್ನೊಂದೆಡೆ ಯಹೂದ್ಯರು ತಮ್ಮ ಪ್ರಯತ್ನಗಳನ್ನು ಮಾಡುತ್ತಾ ಪ್ರಾಕ್ಟಿಕಲ್ ಅಂದ್ರೆ ಸಿದ್ಧರಾಗಿರುವ ಪ್ರಯತ್ನ ಮಾಡ್ತಿದ್ದಾರೆ. ಈ ಕೆಂಪು ಕರುಗಳ ವಿಷಯದಲ್ಲಿ ಈ ದೇವಾಲಯ ಸಂಸ್ಥೆಯು ಕೆಂಪು ಕರುಗಳ ಸಂತಾನೋತ್ಪತ್ತಿ ಕಾರ್ಯಕ್ರಮಗಳ ಬಗ್ಗೆಯೂ ಗಮನ ಹರಿಸಿದೆ. ಏಕೆಂದರೆ ಅರ್ಹತೆ ಇರುವ ಕುರಿಗಳಿಗಾಗಿ ಬಹಳ ಹುಡುಕಬೇಕಾಯಿತು. ಅಷ್ಟೇ ಅಲ್ಲದೆ ಅವುಗಳ ತಳಿಯನ್ನು ಉಳಿಸಲು, ಆ ಸಂರಕ್ಷಣೆಯನ್ನು ಉಳಿಸಲು, ಅವುಗಳನ್ನು ಉಳಿಸಲು ಬಹಳ ಶ್ರಮಿಸ್ತಾ ಇದೆ. ಸಂರಕ್ಷಿಸುವ ಎಲ್ಲವೂ ಉಪಯೋಗಕ್ಕೆ ಬರುತ್ತವೆ ಎಂಬ ಗ್ಯಾರಂಟಿಯೂ ಇಲ್ಲ. ಹೀಗೆ ಅನರ್ಹವೂ ಇರಬಹುದು. ಆದುದರಿಂದ ಇವುಗಳನ್ನು ಬಹಳ ಸಂಕೀರ್ಣ ವಿಧಾನದಲ್ಲಿ ಮೇಲ್ವಿಚಾರಣೆ ಮಾಡಿ ಕಾಪಾಡಿಕೊಂಡು ಬರ್ತಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಯುದ್ಧದ ವಾತಾವರಣ ಮತ್ತು ದೇಶದ ಪರಿಸ್ಥಿತಿಗಳನ್ನು ಆಧರಿಸಿ ಅಲ್ಲಿನ ಯಾಜಕರು ಮತ್ತು ರಬ್ಬಿಗಳು ರಾಜಕೀಯ ನಾಯಕತ್ವವನ್ನು ಈ ಕೆಂಪು ಕರುವಿನ ಆಚರಣೆಯನ್ನು ಮುಂದುವರಿಸಲು ಅನುಕೂಲಕರವೆಂದು ಭಾವಿಸುತ್ತಿದ್ದಾರೆ. ಆಗಸ್ಟ್ನಲ್ಲಿ ಮಾಡಬೇಕೆಂದು ಕೆಲವರು, ಅಕ್ಟೋಬರ್ನಲ್ಲಿ ಮಾಡಬೇಕೆಂದು ಕೆಲವರು, ಯೋಮ್ ಕಿಪೋರ್ ಭಾಗವಾಗಿ ಆಚರಣೆ ಮಾಡಬೇಕೆಂದು ಪ್ರಯತ್ನಗಳನ್ನು ಸಹ ಮಾಡ್ತಿದ್ದಾರೆ ಮತ್ತು ವಿನಂತಿಗಳನ್ನು ಸಹ ಮಾಡ್ತಿದ್ದಾರೆ. ಆದರೆ ಇದರ ಹಿಂದೆ ಬಹಳಷ್ಟು ಸಮಸ್ಯೆಗಳಿವೆ, ಬಹಳಷ್ಟು ಸೂಕ್ಷ್ಮ ವಿಷಯಗಳು ಸಹ ಅಡಗಿವೆ. ಆದುದರಿಂದ ಈ ಬಲಿಯು ಕೇವಲ ಒಂದು ಅಭ್ಯಾಸ ಬಲಿ ಮಾತ್ರ. ಆ ಸುದ್ದಿ ಸಂಸ್ಥೆಗಳು ನೀಡಿದ ವರದಿಗಳ ಪ್ರಕಾರವು ಇದು ಒಂದು ಅಭ್ಯಾಸದ ಉದ್ದೇಶಕ್ಕಾಗಿ ಮಾತ್ರ ಬಳಸಿಕೊಂಡಿದ್ದಾರೆ ಹೊರತು ಇದು ಅಧಿಕೃತವಾಗಿ ಅಥವಾ ಯಹೂದ್ಯರು ದೇವಾಲಯಕ್ಕಾಗಿ ಮಾಡಿದ ಕಾರ್ಯವಲ್ಲ. ಇದನ್ನು 2ನೇ ಬರುವಿಕೆಗೆ ಲಿಂಕ್ ಮಾಡಿ 2ನೇ ಬರುವಿಕೆ ಸಮೀಪಿಸುತ್ತಿದೆ ಎಂದು ಹೇಳ್ತಿದ್ದಾರೆ. ಆದರೆ ಇದಕ್ಕೂ 2ನೇ ಬರುವಿಕೆಗೂ ಸಂಬಂಧವಿಲ್ಲ. ಇದನ್ನು 3ನೇ ದೇವಾಲಯಕ್ಕೆ ಲಿಂಕ್ ಮಾಡಿ 3ನೇ ದೇವಾಲಯದ ಬಗ್ಗೆ ಹೇಳ್ತಿದ್ದಾರೆ. 3ನೇ ದೇವಾಲಯಕ್ಕೂ ಈ ಬಲಿಗೂ ಸಹ ಸಂಬಂಧವಿಲ್ಲ. ಆದುದರಿಂದ ವಿಷಯಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿಯವರೆಗೂ ನಡೆದ 9 ಬಲಿಗಳು ಬೇರೆ, 10ನೆಯ ಬಲಿಯೂ ಬೇರೆ. 10ನೆಯ ಬಲಿಯು ನೇರವಾಗಿ ಮೆಸ್ಸಿಯನಿಂದಲೇ ನಡೆಯುತ್ತದೆ ಎಂದು ಮಿಷ್ನಾ ಕಾನೂನುಗಳು ಸಹ ಹೇಳುತ್ತವೆ. ಆ ಮಿಷ್ನಾ ಕಾನೂನುಗಳು ಅಥವಾ ಧರ್ಮಶಾಸ್ತ್ರ ಗ್ರಂಥಗಳು ಎಲ್ಲವೂ ಒಂದನ್ನೇ ಹೇಳ್ತಾ ಇದೆ. 10ನೇ ಬಲಿಯು ಮೆಸ್ಸಿಯನಿಂದಲೇ ನಡೆಯುತ್ತದೆ. ಆ ಮೆಸ್ಸಿಯನು ತನ್ನನ್ನೇ ಅರ್ಪಿಸಿಕೊಂಡು ಬಲಿ ಕಾರ್ಯಕ್ರಮವನ್ನು ಯಾವಾಗಲೂ ಮುಗಿಸಿದ್ದಾನೆ. ಬಲಿಯು ಅರ್ಪಿಸಲ್ಪಟ್ಟಿದೆ. ಅದನ್ನು ಒಪ್ಪಿಕೊಂಡು ದೇವರನ್ನು ನಂಬಿ ರಕ್ಷಣೆಗೆ ಬರಬೇಕಾದ ಯಹೂದ್ಯರು ಇನ್ನೂ ಪ್ರಾಚೀನ ಆಲೋಚನೆಗಳನ್ನು ಮತ್ತು ಆಚರಣೆಗಳೊಂದಿಗೆ ಪವಿತ್ರ ಕಾರ್ಯಕ್ರಮಗಳನ್ನು ಮಾಡಬೇಕೆಂದು ಬಯಸುತ್ತಿದ್ದಾರೆ. ಹಾಗೆಯೇ ಮಾಡಬೇಕೆಂದು ನೋಡ್ತಾ ಇದ್ದಾರೆ. ಇದು ದುರದೃಷ್ಟಕರ, ಇದೇ ನೋವಿನ ಸಂಗತಿ ಕೂಡ. ನಾವು ಈಗಾಗಲೇ ಅಂತ್ಯಕಾಲದಲ್ಲಿ ಇದ್ದೇವೆ. ಅಂತ್ಯಕಾಲದಲ್ಲಿ ಇಂತಹ ಗೊಂದಲಗಳು, ಇಂತಹ ವಿಚಲಿತ ವಿಷಯಗಳು, ಇಂತಹ ಯುದ್ಧದ ವಾತಾವರಣಗಳನ್ನು ನಾವು ಅನೇಕ ನೋಡ್ತಿದ್ದೇವೆ. ಇಂತಹ ಎಲ್ಲವುಗಳಿಂದ ಜ್ಞಾನವನ್ನು ಪಡೆಯಬೇಕೆಂದರೆ ಯಾವುದು ಸತ್ಯ, ಯಾವುದು ತಪ್ಪು, ಯಾವುದು ನಕಲಿ, ಯಾವುದು ನಿಜ ಎಂಬುದು ನಮಗೆ ತಿಳಿಯಬೇಕು. ಆದುದರಿಂದ ಈ ವಿಷಯ ನಮಗೆ ಸ್ಪಷ್ಟತೆ ಬಂದಿದೆ ಎಂದು ನಾನು ನಂಬ್ತೇನೆ. ಬರೆಯಲಾದ ಎಲ್ಲ ಸುದ್ದಿ ಲೇಖನಗಳ ಪ್ರಕಾರವೂ ಇದು ಕೇವಲ ಯಹೂದಿಗಳಿಗೆ, ಅಂದರೆ ತರಬೇತಿ ಪಡೆಯುವ ಯಾಜಕರಿಗೆ ನಡೆಸಿದ ಒಂದು ಅಭ್ಯಾಸ ಮಾತ್ರ. ಇದನ್ನು ಹೊರತುಪಡಿಸಿ ನಮಗೆ ಬೇರೆ ಯಾವುದೇ ಪುರಾವೆ ಅಥವಾ ಮೂಲ ಇಲ್ಲ. ಹಾಗೆ ಇದು ಅಧಿಕೃತವಾಗಿ ನಡೆದ ವಿಷಯನೂ ಅಲ್ಲ ಎಂಬುದನ್ನು ದಯವಿಟ್ಟು ನೆನಪಿನಲ್ಲಿಡಿ. ಈ ವಿಷಯವು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೀನಿ ಎಂದು ನಾನು ಭಾವಿಸ್ತೇನೆ. ಮತ್ತೊಂದು ಅದ್ಭುತವಾದ ಉತ್ತಮ ವಿಷಯದೊಂದಿಗೆ ಇನ್ನೊಂದು ವಿಡಿಯೋ ಮೂಲಕ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಮ್ಮೆಲ್ಲರನ್ನೂ ಕಾದು ಕಾಪಾಡಲಿ. ಆಮೇನ್.